ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಈ ಥರ ಹೇರ್ ಪಿನ್ ಇರುತ್ತಲ್ಲ ಹಳೇದು, ಅದನ್ನು ರೀಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕಲರಿನ ಹುಲ್ಲನ್ನು ತಗೊಂಡು ಮೊದಲಿಗೆ ಹೀಗೆ ಗಂಟು ಹಾಕ್ಕೊಂಡು ಹೀಗೆ ಒಂದೆರಡು ರೌಂಡ್ ಹೀಗೆ ಸುತ್ತಕೊಂಡು ಸೂಜನ್ ಕಡ್ಡಿಯಿಂದ ಎಣಿತಾ ಹೋಗುವಂಥದ್ದು. ನೋಡಿ, ಈ ಎರಡೂ ಕಡೆ ಹೇರ್ ಪಿನ್ನಿಂದು ಇದು ಇರ್ತದಲ್ಲ, ಮಧ್ಯ ಹೋಲಲ್ಲಿ ಹೀಗೆ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ತಾ ಬರೋದು. ಹೀಗೆ ಮುಂದೆ ಹೋದಂಗೆ ಅದನ್ನು ಸ್ವಲ್ಪ ಕೈಯಿಂದ ಸರಿಸ್ತಾ ಹೋದಾಗೆ ಅದನ್ನು ಹೀಗೆ ಫುಲ್ಲು ಸುತ್ತಲೂ ಹೇರ್ ಪಿನ್ನಿನ ಸುತ್ತಲೂ ಹೆಣಿತಾ ಬನ್ನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಿಂದು ಹುಲ್ಲನ್ನು ಹಾಕ್ಕೊಂಡು ಹೆಣಿತಾ ಹೋಗಿ. ನೋಡಿ, ಹೀಗೆ ಇದೆ. ಮನೆಯಲ್ಲಿ ವೇಸ್ಟ್ ಆದಂತಹ ಹೇರ್ ಪಿನ್ನನ್ನು ಬಿಸಾಡದೆ ಅದನ್ನೇ ಬಳಸ್ಕೊಂಡು ರೀಯೂಸ್ ಮಾಡುವಂಥದ್ದು. ಈಗ ನಾನು ಫುಲ್ಲು ತುಂಬಿ ಹೆಣ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿ ಉಳಿದಿರ್ತದಲ್ಲ, ಈಗ ಹೆಣಿಲಿಕ್ಕೆ ದಾರವನ್ನು ಮೊದಲು ಸುತ್ತಿರ್ತಾರಲ್ಲ, ಆ ದಾರದಲ್ಲಿ ಹೀಗೆ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. ಅದು ಪೂರ್ತಿಯಾಗಿ ಹೇರ್ ಪಿನ್ ಕಾಣದೇ ಇರೋ ರೀತಿ ಸುತ್ತುತ್ತಾ ಬನ್ನಿ. ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬನ್ನಿ. ಕೊನೆಯದಾಗಿ ಸ್ವಲ್ಪ ಉದ್ದ ದಾರ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ರೆಡಿ ಆಯಿತು. ಈಗ ಮತ್ತೊಂದು ಕಲರಿನ ಹುಲ್ಲನ್ನು ತಗೊಂಡು ಸಣ್ಣ ಹೂವಿನ ಆಕಾರ ಮಾಡಿಕೊಳ್ಬೇಕು. ಫಸ್ಟಿಗೆ ಒಂದು ಗಂಟನ್ನು ಹಾಕ್ಕೊಂಡು ಒಂದು 3 ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಅಲ್ಲೊಂದು ಹೋಲ್ ಮಾರ್ಪಾಡಾಗುತ್ತೆ, ಅಲ್ಲಿ 8 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹೀಗೆ ಸುತ್ತಲೂ 8 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಸರ್ಕಲ್ ಶೇಪ್ ಆಗ್ತದಲ್ವಾ, ಹೀಗೆ ಕೊನೆ ರಿಂಗಲ್ಲಿ ಹಾಕ್ಕೊಂಡು ತೆಗೆದಾದ್ಮೇಲೆ 5 ಚೈನನ್ನು ಹಾಕ್ಕೊಳ್ಳಿ. ಹೂವಿನ ದಳ ಮಾಡೋ ರೀತಿ ಹೀಗೆ 5 ಚೈನನ್ನು ಹಾಕ್ಕೊಂಡಾದ್ಮೇಲೆ ಮಧ್ಯೆ ಒಂದು ಸ್ಟಿಚ್ಚನ್ನು ಬಿಟ್ಟು ನೆಕ್ಸ್ಟ್ ಸ್ಟಿಚ್ಚಿಗೆ ಆ ಚೈನನ್ನು ಕೂಡಿಸ್ತಾ ಹೋಗುವಂಥದ್ದು. ನೋಡಿ, ಹೀಗೆ 5 ಹಾಕ್ಕೊಂಡಾದ್ಮೇಲೆ ಹೀಗೆ ಕೊನೆಯದಾಗಿ ದಾರವನ್ನು ಕಟ್ ಮಾಡಿಕೊಂಡು ಹೀಗೆ ಹೂವು ರೆಡಿ ಆಯಿತು. ಈ ಹೂವನ್ನು ಆ ಹೇರ್ ಪಿನ್ನಿಗೆ ಕೂಡಿಸ್ಕೊಳ್ಬೇಕು. ಹೀಗೆ ಅದಕ್ಕೆ ಹೊಂದುವಂಥದ್ದು ಮಣಿಯನ್ನು ತಗೊಂಡು ಈ ದಾರಕ್ಕೆ ಸೂಜಿಯನ್ನು ಹಾಕ್ಕೊಂಡು ಹೀಗೆ ಮಿಡ್ಲಲ್ಲಿ ಒಂದು ಮಣಿ ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ಕ್ಲಿಪ್ಪಿಗೆ ಅಟ್ಯಾಚ್ ಮಾಡುವಂಥದ್ದು. ಹೀಗೆ ಹೂವು ಕುತ್ಕೊಳ್ಳೋ ರೀತಿ ಸುತ್ತಲೂ ಹೂವಿಗೂ ಮತ್ತು ಕ್ಲಿಪ್ಪಿಗೂ ಅಟ್ಯಾಚ್ ಮಾಡಿ
ಹಿಂದ್ಗಡೆಯಿಂದ ದಾರ ಕಾಣದೇ ಇರೋ ರೀತಿ ಕೂಡಿಸ್ತಾ ಬನ್ನಿ. ಕೊನೆಯದಾಗಿ ಒಂದು ಗಂಟನ್ನು ಹಾಕಿ ಕಟ್ ಮಾಡ್ಕೊಂಡು ತೆಗೀರಿ ಉಳಿದ ದಾರನ. ನೋಡಿ ಈಗ ರೆಡಿ ಆಯಿತು ನಮ್ಮದು ಕ್ಲಿಪ್ಪು, ಹೇರ್ ಕ್ಲಿಪ್. ಸಿಂಪಲ್ಲಾಗಿ ನೀವು ಮನೆಯಲ್ಲೆಲ್ಲ ಟ್ರೈ ಮಾಡಿ.